ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಜೇಮ್ಸ್. ಇವತ್ತು ನಾವು ಬಂದಿದ್ದೀವಿ ಅಂದರೆ ನಮ್ಮ ಬಿಡದಿಲಿ ನಿಯರೆಸ್ಟ್ ಆಗಿರೋ ಒಂದು ಸನ್ಸೆಟ್ ವ್ಯೂ ಪಾಯಿಂಟು ಬಂದಿದ್ದೀನಿ. ಈ ವ್ಯೂ ಪಾಯಿಂಟು ಇಲ್ಲೇನು ಜಮ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ಈ ಸನ್ಸೆಟ್ ವ್ಯೂ ಪಾಯಿಂಟ್ನ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದು ಎಲ್ಲಿದೆ ಅಂದರೆ ಐಟಮ್ ಮತ್ತು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಿಮ್ಮ ಬ್ಲಾಗ್ ಯಾವುದು ಅಂತ. ಹೋಯ್ತು ಆನ್ ದ ವೇ ಲೊಕೇಶನ್ ರೋಡ್ ತೋರಿಸ್ಕೊಂಡು ಹೋಗ್ತೀನಿ. ಈಗ ಫಸ್ಟ್ ಶಿಫ್ಟ್ ಕೆಲಸ ಮುಗಿಸ್ಕೊಬಂದು ಇವಾಗ ಈವ್ನಿಂಗ್ ಸನ್ಸೆಟ್ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು ಅರೌಂಡ್ ಒಂದು 5 o'clock ಆಗಿದೆ. ನಾವು ಲೊಕೇಶನ್ ಹೋಗೋಕ್ಕೆ ಒಂದು 25 minutes ಆದರೆ ಸಾಕು. ಹೋಯ್ತಾ ಆನ್ ದ ವೇ ನಿಮ್ಗೆ ಹಂಗೆ ರೂಟ್ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ನಾವು ವಂಡರ್ಲಾ ಗೇಟ್ ರೀಚ್ ಆದರೆ ವಂಡರ್ಲಾ ಗೇಟಲ್ಲಿ ಇಲ್ಲಿ ರೈಟ್ ತೊಗೋತೀನಿ. ಬೆಂಗಳೂರಿಂದ ಬರೋರು ಸ್ಟ್ರೈಟು ಒಂದೇ ರೋಡ್ ಬರ್ಬೋದು, ಅವರು ಅಷ್ಟೇ ಸ್ಟ್ರೈಟು ಬೆಂಗಳೂರಿಂದ ಬರ್ಬೋದು. ಹಿಂಗಿದೆ ಬಿಡದಿಯಿಂದ ಬಂದವರು ಆ ಕಡೆಯಿಂದ ಬಂದು ಈಗ ನಾವು ಕಾಡು ಮನೇಲಿ ಹೋಗಿ ಲೆಫ್ಟ್ ತೊಗೋತೀವಿ. ಬಿಡದಿಯಿಂದ ಬಂದವರು ರೈಟ್ ತೊಗೋಬೇಕು. ಕಾಡು ಮನೆಯಿಂದ ಸ್ಟ್ರೈಟ್ ಹೋಗ್ತಾ ಇರಬೇಕು. ಆನ್ ದ ವೇ ಸ್ಟ್ರೈಟ್ ಹೋಗ್ತಾ ಗೊತ್ತಾಗುತ್ತೆ ರೂಟ್ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ ಹೀಗೆ ಅಂತ. ಬನ್ನಿ ನೋಡ್ತಾ ಇರಿ. ವಿಡಿಯೋ ಕೊನೆವರೆಗೂ ನೋಡೋ ಗಂಟ ಲೊಕೇಶನ್ ಗೊತ್ತಾಗಲ್ಲ ನಿಮಗೆ. ಮುಂಚೆ ಯಾರನ್ನ ಹೋಗಿದ್ರೆ ಕಮೆಂಟ್ ಮಾಡಿ, ಅಷ್ಟೇ ಇದ್ದರೆ ಅಂದರೆ ನೋಡಿ. ಇದೇ ಥರ ವಿಡಿಯೋ ನೋಡ್ತಾ ಇರಿ. ಇವಾಗ ಇಲ್ಲಿ ಕಾಡು ಮನೆಯಲ್ಲಿ ಲೆಫ್ಟ್ ತೊಗೋತಾ ಇದ್ದೀನಿ. ಬೆಂಗಳೂರಿಂದ ಬಂದವರು ಲೆಫ್ಟ್ ತೊಗೋಬೇಕು. ಬಿಡದಿಯಿಂದ ಬಂದವರು ಬಂದು ರೈಟ್ ತೊಗೋಬೇಕು. ಇಲ್ಲಿ ಕಾಡು ಮನೆಯಲ್ಲಿ ಸ್ಟ್ರೈಟ್ ಇದು ರೂಟ್ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಅಂದರೆ ಇದು ಕೊಳೆಕರೆನಹಳ್ಳಿ ರೂಟ್ ಸ್ಟ್ರೈಟು. ಇದು ಎಲ್ಲಿ ಅಲ್ಲಿ ಹೋಯ್ತಾ ಮುಂದೆ ಒಂತಾವು ಲೆಫ್ಟ್ ತೊಗೋಬೇಕು. ಇಲ್ಲಿ ಕುಂಬ್ಳಗೋಡು ರೂಟು ಅಲ್ಲಿ ಹಂಗೆ ತೋರಿಸ್ತೀನಿ ಎಲ್ಲಿ ಅಂತ. ಈ ರೋಡಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಯಾವಾಗಲೂ ಲಾರಿಗಳು ಇಲ್ಲ ಇದೊಂದು ಕಾಂಕ್ರೀಟ್ ಇದೈತೆ ಅವೇ ಓಡಾಡ್ತಾ ಇರ್ತವೆ. ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಕೊಂಡು ಬನ್ನಿ. ರೋಡು ಏನಂತ ಚೆನ್ನಾಗಿಲ್ಲ ಈ ಕಡೆ ನೋಡಿ. ಈ ಥರ ಇದ್ದಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು ಗಾಡಿಗಳನ್ನ. ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ಕೆ ಸೈಕ್ ಆಗೋಕೆ ಹೋಗ್ಬಾರ್ದು ರೋಡಲ್ಲಿ. ಹಿಂಗೆ ಬಂದು ನಾವೀಗ ಸನ್ಸೆಟ್ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ನೋಡಿ. ಆಟೋದು ಹೆಂಗೆ ಹಂಗೆ ಇಲ್ಲೇ ಲೆಫ್ಟ್ ತೊಗೊಂಡು ಇಲ್ಲಿ ಲೆಫ್ಟ್ ತೊಗೊಂಡು ಹೋಯ್ತಾ ಇದ್ದೀವಿ. ಕುಂಬ್ಳಗೋಡು ಹೋಗೋ ರೂಟ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ 4 ಅಮ್ಮಕ್ಕೆ ಹೋಗುತ್ತೆ. ರೋಡ್ ತುಂಬ ಚೆನ್ನಾಗಿದೆ ಇಲ್ಲಿಂದ. ಆನ್ ದ ವೇ ಹೋಗ್ತಾ ರೂಟ್ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ. ನಮ್ಮ ಗಾಡಿ ಹೆಸರು ಏನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನಾನೇ ಹೇಳ್ತೀನಿ ಯಾವುದು ಅಂತ. ನಮ್ಮ ಗಾಡಿ ಒಂದು ಹೆಸರು ಐತೆ, ನಾನು ಒಂದು ಹೆಸರಿಕ್ಕಿದ್ದೀನಿ. ಹೋಗೋಣ. ಈ ಹಳ್ಳಿಗಳ ಮೇಲೆ ಓಡಾಡ್ಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ರೂಟು ಸರಿ ಇರಲ್ಲ, ನೋಡ್ಕೊಂಡು ನಡೆಸ್ಬೇಕು. ಇಲ್ಲಿ ಹಂಸು ಯಾರ್ಯಾರ ಮನೆ ಮುಂದೆ ಹಂಸ ಹಾಕಿರ್ತಾರೋ ಗೊತ್ತಾಗಲ್ಲ ನಮಗೆ. ನೋಡಿ ಇವ್ರು ಹಿಂದೆ ಬ್ರೇಕ್ ಹೊಡಿತಾ ಇದ್ದವನೆ, ಓಡಿಸಿದ್ದೆ ರೂಟ್. ಏನು ಕಿಲಾಡಿ ಫೀಲಿಂಗ್ ಅವ್ರಿಗೆಲ್ಲ. ನಮ್ಮ ಥರ ಬೇಡ ಸರ್ ಆ ಥರ ನಾವು. ಇಲ್ಲಿ ಲಿಂಗಾಪುರ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಈ ಬಸ್ ಸ್ಟ್ಯಾಂಡ್ ಹತ್ರ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಬೆಟ್ಟಕ್ಕೆ ದಾರಿ ಅಂತ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಆ ರೋಡಲ್ಲಿ ಹಂಗೆ ಆನ್ ದ ವೇ ಹೋಗ್ತಾ ಇರಬೇಕು. ಇಲ್ಲಿ ಲೆಫ್ಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀನಿ. ನೀವೇ ನೋಡಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಲೆಫ್ಟ್ ತೊಗೊಂಡೆ. ಸ್ಟ್ರೈಟ್ ಇಲ್ಲಿಂದ ಒಂದೇ ರೋಡ್ ಗೊತ್ತಾಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋದು. ಹಳ್ಳಿ ಮೇಲೆ ಓಡಾಡ್ಬೇಕಾದ್ರೆ ಏನೇ ಡೌಟ್ ಇದ್ರೆ ನನಗೆ ಕೇಳ್ರಿ. ರೈತರು ಯಾರಾದರೂ ಹೇಳೇ ಹೇಳ್ತಾರೆ. ಸಿಟಿಗಳ ಥರ ಅಲ್ಲ ಇಲ್ಲೆಲ್ಲ. ಒಂದಕ್ಕೋಸ್ಕರ ಈ ಕಡೆ ಬರಬೇಕು. ಮ್ಯಾಪ್ ಇಲ್ಲ ಆರಾಮಾಗಿ ಓಡಾಡ್ಬೋದು. ಜನಗಳೇ ಮ್ಯಾಪಿಂದ ಹಂಗಿಲ್ಲ. ಸಾರಿ ಸುತ್ತಿಸ್ತಾರೆ, ಅದು ಬೇರೆ ಪ್ರಶ್ನೆ. ಹೋಗ್ತಾ ಇದ್ದೀನಿ. ಏನು ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದ್ದೀವಿ ಬೆಟ್ಟಕ್ಕೆ. ಸನ್ಸೆಟ್ ಕೂಡ ಆಗ್ತಾ ಇದೆ. ನೋಡೋಣ ಅಷ್ಟಾಗಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ, ಏನಿಲ್ಲ. ಓಕೆ ನೋಡೋಣ. ಸನ್ಸೆಟ್ ಆ್ಯಕ್ಚುಲಿ ಇವತ್ತಿರೋದು 6:55ಗೆ 6:15ಗೆ ಅಷ್ಟಾಗಿ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಬಂದು ಏನು ಬಂದು ಇಲ್ಲೊಂದಿಲ್ಲ ಈ ಕಡೆ ಕರೆಕ್ಟು ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ನೋಡಿ ಬನ್ನಿ. ನೀವು ಯಾವುದೋ ಇದೇ ಥರ ಸನ್ಸೆಟ್ ಪಾಯಿಂಟ್ ಇದ್ದರೆ ನಾನು ಕಮೆಂಟ್ ಮಾಡಿ, ನೋಡೋಣ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ನಿಯರು. ಇಲ್ಲೇ ನಮ್ಮ ಫ್ರೆಂಡ್ ಒಂದು ಮದುವೆ ಆಗಿತ್ತು. ಅವಾಗ ಬಂದಾಗ ಇಲ್ಲಿ ನನಗೆ ಇದು ಗೊತ್ತಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇದೇ ಬನ್ನಿ ಅಮೃತ ನಾರಾಯಣ ಸ್ವಾಮಿ ಬೆಟ್ಟ ಇದು. ಯಾರ್ದೊಳಗಡೆ ಹೋದರೆ ನಾವು ಬೆಟ್ಟ ಹತ್ತಾ ಇದ್ದೀವಿ. ಈಗ ಬೆಟ್ಟ ಇದು ಆ್ಯಕ್ಚುಲಿ ನಡ್ಕೊಂಡು ಹೋಗ್ಬೇಕು, ಅಷ್ಟು ಟೈಮ್ ಇಲ್ಲ. ಗಾಡಿನೇ ಹೋಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಸ್ವಲ್ಪ ಯಾಮಾರಿದ್ರು ಅಡಿಕೆ ಹೊಂಟೈತೀವಿ.
ಸ್ವಲ್ಪ ಅಪ್ಪು ಫುಲ್ಲು ಸ್ವಲ್ಪ ಅಪ್ಪಿದೆ, ಇನ್ಕ್ಲೈನ್ ಜಾಸ್ತಿ. ಇಲ್ಲಂತೂ ಫುಲ್ ಇನ್ಕ್ಲೈಂಡು. ಈ ಟರ್ನಲ್ ಸ್ವಲ್ಪ ಕೇರ್ಫುಲ್ಲಾಗಿ ತಗೋಬೇಕು. ಇದೊಂದು ಫುಲ್ ಇನ್ಕ್ಲೈಂಡ್ ಐತೆ, ಇಳಿಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು. ಪಾಯಿಂಟಿಗೆ ರೀಚ್ ಆದೋ. ವ್ಯೂ ಪಾಯಿಂಟಿಗೆ ರೀಚ್ ಆಯಿತು. ಆಗಲೇ ಹೇಳ್ದಂಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋಕೆ ಬಂದಿದ್ದೀನಿ. ಸನ್ಸೆಟ್ ಆಯ್ತಾ ಇದೆ, ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ. ಈ ಕಾಫಿ ಕುಡ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡೋದೇ ಒಂಥರ ಫುಲ್ಲು. ಸನ್ಸೆಟ್ನ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ತಿಳ್ಕೊತಾ ಇದ್ದೀನಿ. ಈ ಲೊಕೇಶನ್ ಬಂದು ಅಮೃತ ನಾರಾಯಣ ಸ್ವಾಮಿ ಬೆಟ್ಟ, ಲಿಂಗಾಪುರ, ಕೆ ಗೊಲ್ಲಹಳ್ಳಿ, ಬೆಂಗಳೂರು. ಇದು ಬಿಡದಿನ ನಿಯರು, ಬೆಂಗಳೂರಿನ ನಿಯರು. ಬನ್ನಿ, ಬಂದ್ಬಿಟ್ಟು ನೀವು ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಯಿತು, ಎಂಜಾಯ್ ಮಾಡಿದಾಯಿತು. ವ್ಯೂ ಪಾಯಿಂಟು ಸನ್ಸೆಟ್ ಚೆನ್ನಾಗಿದೆ. ನೀವು ಬನ್ನಿ, ಬಂದವ್ರು ಯಾರೇ ಇದ್ರು ನೋಡಿದವರು ಕಮೆಂಟ್ ಮಾಡಿ. ಡೌನ್ ಸ್ವಲ್ಪ ಕೇರ್ಫುಲ್ಲಾಗಿ ಇಳಿಬೇಕು ಅಂತ ಆಗಲೇ ಹೇಳಿದ್ದೀನಿ. ಹುಷಾರಾಗಿ ಇಳೀರಿ. ಇದೇ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.